ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ರೈತ, ಮಗ ಹಾಗೂ ಕತ್ತೆ. ಒಂದು ಸಾರಿ ಒಂದು ಊರಲ್ಲಿ ಒಬ್ಬ ರೈತ, ಅವನ ಮಗ ಇರ್ತಾರೆ. ಅವ್ರ ಹತ್ರ ಒಂದು ಕತ್ತೆ ಇರುತ್ತೆ. ಒಂದು ಸಾರಿ ಅವರಿಬ್ಬರು ಆ ಕತ್ತೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಂದರೆ ಮಾರ್ಕೆಟ್ ಕಡೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಕೆಲವು ಜನಗಳು ನೋಡಿಬಿಟ್ಟು, ಎಂಥ ಮೂರ್ಖರಪ್ಪ ಇವರು, ಕತ್ತೆ ಇಟ್ಕೊಂಡ್ಬಿಟ್ಟು ಕತ್ತೆ ಮೇಲೆ ಸವಾರಿ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ರೈತ ಹೌದಲ್ವಾ ಅಂತ ಅಂದ್ಬಿಟ್ಟು ತನ್ನ ಮಗನ್ನ ಆ ಕತ್ತೆ ಮೇಲೆ ಕೂರಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ದಾರಿಯಲ್ಲಿ ಕೆಲವು ಗಂಡಸರು ನೋಡಿಬಿಟ್ಟು ನಗ್ತಾರೆ. ಏನು ವ್ಯಕ್ತಿನಪ್ಪ ಇವನು, ಕಾಲು ಕಟ್ಟುಮುಟ್ಟಾಗಿದೆ ಮಗನಿಗೆ, ಅವ್ರ ಅಪ್ಪನ್ನ ನಡೆಸ್ಕೊಂಡು ಹೋಗ್ತಾನೆ, ತಾನು ಕೂತ್ಕೊಂಡು ಹೋಗ್ತಾನೆ ಅಂತ ಅಪಹಾಸ್ಯ ಮಾಡ್ತಾರೆ. ಇದನ್ನು ಕೇಳಿದ ರೈತ ತನ್ನ ಮಗನಿಗೆ ಕತ್ತೆಯಿಂದ ಕೆಳಗಿಳಿಯಕ್ಕೆ ಹೇಳ್ತಾನೆ. ನಂತರ ತಾನೇ ಕತ್ತೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದಾದ ನಂತರ ಇವರು ಇನ್ನೂ ಸ್ವಲ್ಪ ದೂರ ಕ್ರಮಿಸ್ತಿರ್ತಾರೆ. ಆನಂತರ ಇನ್ನೂ ಕೆಲವು ಜನ ಹೇಳ್ತಾರೆ ನೋಡಿಬಿಟ್ಟು, ಏನಪ್ಪ ಇವರು ಕತ್ತೆ ಹಿಡ್ಕೊಂಡ್ಬಿಟ್ಟು ಒಬ್ಬ ನಡ್ಕೊಂಡು ಹೋಗೋದು, ಒಬ್ಬ ಕೂತ್ಕೊಂಡು ಹೋಗೋದಂತೆ ಅಂತ ಮಾತಾಡ್ಕೊತಾ ಇರ್ತಾರೆ. ಅದನ್ನು ಕೇಳಿ ಈ ರೈತ ತನ್ನ ಮಗನೂ ಕೂಡ ಕತ್ತೆ ಮೇಲೆ ಕೂರಿಸ್ಕೊಂಡ್ಬಿಡ್ತಾನೆ. ಅಷ್ಟೊತ್ತಿಗೆ ಅವರು ಒಂದು ಊರನ್ನ ಬಂದು ತಲುಪ್ತಾರೆ. ಅಲ್ಲಿರೋ ಜನಗಳು ನೋಡಿಬಿಟ್ಟು ಬೈತಾರೆ, ಏನ್ರಿ ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ, ಆ ಪಾಪ ಬಡ ಕತ್ತೆ ಮೇಲೆ ನೀವಿಬ್ಬರು ಕೂತ್ಕೊಂಡು ಎಷ್ಟು ಭಾರ ಹಾಕಿದ್ದಾರೆ ನೋಡಿ ಅಂತ ಆ ಕತ್ತೆ ಮೇಲೆ ಕರುಣೆಯಿಂದ ಮಾತಾಡ್ತಾರೆ. ಇದನ್ನು ಕೇಳಿ ಇವರಿಬ್ರಿಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಏನಪ್ಪ ನಾವು ಏನು ಮಾಡೋದು ಕೂಡ ಜನ ಎಲ್ಲ ಮಾತಾಡ್ತಾರಲ್ಲ ಅಂತ ವಿಚಾರ ಮಾಡ್ತಾರೆ. ನಂತರ ಆ ರೈತ ಕೆಳಗೆ ಇಳಿತಾನೆ, ತನ್ನ ಮಗನೂ ಕೆಳಗೆ ಇಳಿಸ್ಬಿಟ್ಟು ಅಲ್ಲೇ ಇರೋಂಥ ಒಂದು ಮರದ ಒಂದು ಕಂಬವನ್ನು ಕಟ್ ಮಾಡಿಕೊಂಡು ಕತ್ತೆಯ ಪಾದಗಳನ್ನು ಕಟ್ಟಿಬಿಡ್ತಾನೆ. ಕಟ್ಟಿ ತಮ್ಮ ಹೆಗಲ ಮೇಲೆ ಇಟ್ಕೊಂಡು ಆ ಕತ್ತೆನ ಒತ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ತಾನೆ ಮಗ ಮತ್ತು ರೈತ. ಇದಾದ ನಂತರ ಸ್ವಲ್ಪ ಮುಂದೆ ಬಂದಾಗ ಜನಗಳು, ಈ ರೈತ ಮತ್ತು ಮಗನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ಕತ್ತೆನ ಯಾರು ಒತ್ಕೊಂಡು ಹೋಗ್ತಾರಾ ಅಂತ ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡಿರೋ ರೈತ ಸುಮ್ಮನೆ ಮುಂದೆ ಹೋಗ್ತಾ ಇರ್ತಾರೆ. ಅಲ್ಲಿ ಅವರಿಗೊಂದು ಸಣ್ಣ ಸೇತುವೆ ಬರುತ್ತೆ. ಆ ಸೇತುವೆ ಮೇಲೆ ಹೋಗ್ತಿರ್ಬೇಕಾದ್ರೆ ಈ ಕತ್ತೆ ತನ್ನ ಕಾಲನ್ನ ಸ್ವಲ್ಪ ಸಡಿಲಿಸುತ್ತೆ. ಸಡಿಸಿದಾಗ ಸೇತುವೆಯಿಂದ ಇವರಿಗೆ ಆಯ ತಪ್ಪಿಟ್ಟು ಆ ಕತ್ತೆ ನೀರಿನಲ್ಲಿ ಬಿದ್ದೋಗ್ಬಿಡುತ್ತೆ. ಕತ್ತೆ ನೀರಿನಲ್ಲಿ ಮುಳುಗಿ ಸತ್ತೇ ಹೋಗ್ಬಿಡುತ್ತೆ. ಅಲ್ಲಿಗೆ ಬಂದ ವೃದ್ಧ ಹೇಳ್ತಾನೆ, ನಿಮಗೆ ಸ್ವಲ್ಪನೂ ಗೊತ್ತಿಲ್ಲ, ಯಾವತ್ತೂ ಯಾರನ್ನು ಒಂದೇ ಸಮಯದಲ್ಲಿ ಮೆಚ್ಚೋಕ್ಕಾಗಲ್ಲ, ಅದಕ್ಕೆ ನಾವಾಗೇ ಇರಬೇಕು ಅಂತ ಹೇಳ್ತಾರೆ. ಈ ಕಥೆಯ ನೀತಿ ಹೇಳುತ್ತೆ ಅಂತಂದರೆ, ನಾವು ನಮ್ಮ ಮನಸ್ಸಿನ ಮಾತನ್ನು ಸರಿ ಅನಿಸಿದ್ದನ್ನೇ ಮಾಡಬೇಕು ಅಂತ ಹೇಳುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.